ನನ್ನ ಹೆಸರು ಶಿವ ಅಂತ. ಇದೇ ವಾರ್ಡಲ್ಲೇ 20-25 ವರ್ಷದಿಂದ ಇದ್ದೀನಿ. ಯಾರು ಬಂದ್ರು ಬರೀ ಇದೇ ಹಣೆ ಬಾರನೆ. ಯಾರು ಬರೋದೇ ಇಲ್ಲ. ಅಟ್ಲೀಸ್ಟ್ ಕಸ ಹೊಡಿಯಾಕ್ ಬರೋ ಸಮೇತ ಬಾಟ್ಲಿ ಮಾತ್ರ ಎತ್ಕೊಂಡು ಹೋಗ್ತಾರೆ, ಬಿಟ್ರೆ ಕಸ ಹೊಡ್ಕೊಂಡು ಹೋಗೋದಿಲ್ಲ. ಕಲಬಟಾರಿ ಕೆಲಸ ಅವ್ರು ಮಾಡ್ಬಿಟ್ಟು ದೊಡ್ಡವ್ರು ನೋಡಿದ್ರೆ ಬರೀ ಮೆಟ್ರೋ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ಬಿಟ್ರೆ ಇಂಥವ್ರೆಲ್ಲ ಫಜಿತಿ ನಮಗೆ ಯಾರು ನೋಡ್ಬೇಕಿಲ್ಲ. ಎರಡು ಟೈಮಲ್ಲಿ ಬಂದ್ಬಿಟ್ಟು ಹೋದ್ರೆ ಆಯ್ತಾ? ಮಕ್ಕಳೆಲ್ಲ ಮನೆ ಮಲಗಿದ್ದಾರೆ ಸರ್. ಹಾಸ್ಪಿಟಲ್ ನೋಡಿ, ಒಂದೊಂದು ಮನೆ ಇಬ್ಬಿಬ್ರು ಮಕ್ಕಳು ಮಲಗಿದ್ದಾರೆ. ಈ ಕೆಟ್ಟ ಸ್ಮೆಲ್ಲಿಗೆ ಕ್ಯಾನ್ಸರ್, ಆ ರೋಗ ಈ ರೋಗ ಬರ್ದಂಗೆ ಏನು ಸರ್ ಆಗುತ್ತೆ? ಇಲ್ಲಿ ರಾತ್ರಿ ಟೈಮ್ ಗಾಂಜಾ ಹೊಡಿಯೋದು, ಅದು ಮಾಡೋದು, ಇದು ಮಾಡೋದು. ಏನಾದ್ರು ಬಂದು ಹೋಗ್ರಿ ಆ ಕಡೆ ಅಂತ ಹೇಳಿದ್ರೆ ಮೈ ಮೇಲೆ ಬರೋದು. ಎಷ್ಟು ಸರಿ BBMP ಹತ್ರ ಹೋದ್ರೆ ಅವ್ರು ಈ ಕಡೆ ಕಳಿಸ್ತಾರೆ, ಅವ್ರ ಹತ್ರ ಹೋದ್ರೆ ಅವ್ರು ಈ ಕಡೆ ಕಳಿಸ್ತಾರೆ. तुमने दिखा तुम देखो चूहा है, देखो मर को पड़ा देखो इधर क्या ये गली नहीं बोलते, ये कचरे का पूरा ये बोलती है देखो के वास्ते। ये देखो नेक्स्ट टाइम आए तो चपलाश बिनाते से। KJ हल्ली 10th क्रॉस करते हैं। यहाँ की पब्लिक भी बहुत परेशान है कचरे के वास्ते। पब्लिक से मैं पूछेंगे क्या हिसाब से तो झेल रही, बोल को छोटे छोटे मासूम बच्चे ही, ये आदमियों को बहुत तकलीफ हो रही है कचरे से। BBMP जो है, BBMP की जो MLA थी, उनकी जिम्मेदारी बनती है एरिया को क्लीन रखो बोल को। लेकिन यहाँ जो है एक आदमी भी जो है आपको आज तक कचरा उठा को नहीं है। जो कचरा उठाने आती उन्होंने भी जो है आदमियों के पास जो है रिश्वत पूछती है पैसे। चलो हमें कि पब्लिक से पूछी क्या बोल को बताती। अस्सलाम वालेकुम, मेरा नाम मुजाहिद। यहाँ देख सकती हूँ तुम्हें कचरा ले को पूरा कचरा पूरा भर को पड़ा इधर। BBMP वाले आए तो खाली पैसे पूछती, 1 रुपए का काम करते नहीं। और वोटा मांगने के टाइम पर पूरे आको वोटान दो साहब कहती, आको खाली भीख मांगती, क्या भी कामा नहीं करते। आको वोटा के टाइम पर वोटा मांगती, उसके बाद भीख मांग वो चल जाती। 1 रुपए का काम नहीं करते। वो चेंबर भरया तो पैसे पूछती, कचरा उठाए तो पैसे पूछती। कितने साल से कचरा है? ये कचरा तो 5 साल के ऊपर से जब से तुम BBMP ला के ये खाली आती भीख मांगती ना, बात को भीख मांगती। मतलब भीख दो, 20 रुपए दो, 50 रुपए दो, सबका ने रोड में पूरे 10-10 रुपए मांगना। तो कंप्लेंट हो कोई तुम्हें जा कोई MLA ऑफिस में जाको कंप्लेंट करियो। मैं जार्ज के ऑफिस में जाको क्या बोले वहां से क्या खाली उन्हें एक दिन किसी के साथ में भेजा, उन्हें आको चक्कर या फोटो पकड़ ला गया होगा, 1 साल होगा वो क्या, उसके बाद आइश नहीं कौन भी। बेंगलुरु का नाम बेंगलुरु सिटी, क्लीन सिटी, ग्रीन सिटी कहती। तो तुम्हें क्या नाम देना चाहती? नहीं ये कचरा सिटी हो गया, हम लोग कैसा पड़ा है कचरा। मेरा नाम मोहम्मद गुलाम दस्तगीर। घरों में बच्चों को तकलीफ होती है, बच्चे बीमार होते हैं, बुखार आती है, पानी का मेंटेनेंस सही नहीं, और कचरा उठाते नहीं। पूछने गए तो आती जाओ। काउंसलर तो वो कितने साल हुआ कि वो काउंसलर ऑफिस में काउंसलर मौजूद ही नहीं है। और MLA साहब तो कभी एरिया को पलट कर देखते नहीं। इलेक्शन के टाइम पे सब लोग आते, इलेक्शन के बाद फिर कोई किसी को पूछता भी नहीं। ರಘುನಾಥ್ ಇಲ್ಲೇ ಬದುಕ್ತಾ ಇದ್ರು 36 ವರ್ಷದಿಂದ. ನಾವು ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಜಾರ್ಜ್ ಆಫೀಸ್ನಲ್ಲಿ ಕಂಪ್ಲೇಂಟನ್ನು ಕೊಟ್ಬಿಟ್ಟು ಬಂದ್ವಿ, ಯಾರು ಬಂದಿಲ್ಲ. ಅದು ಬಂದ್ಬಿಟ್ಟು ಹುಳುಗಳಿದೆ ಅದರೊಳಗೆ, ಹುಳುಗಳು, ಇಲಿಗಳು, ಹಾವುಗಳು, ಎಷ್ಟೇ ಹೇಳಿದ್ರು ಕೇಳಲ್ಲ. ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಜಾಬೀರ್ ಶರೀಫ್ ಸರ್. ನಾವು KJ ಹಳ್ಳಿ ಬ್ಯಾಕ್ ಸೈಡ್ ಇರೋದು. ಇಲ್ಲಿ ಬಂದ್ಬಿಟ್ಟು ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ದೀನಿ ಗಾರ್ಬೇಜ್ಗೆ ಎಲ್ಲ, ಯಾರು ಬಂದು ಕ್ಲೀನ್ ಮಾಡ್ತಾನಿಲ್ಲ. ಓಕೆ, ಇಲ್ಲಿ ಬಂದ್ಬಿಟ್ಟು ಯಾರು MLA ಅದೂ ಗೊತ್ತಾಗ್ತಾನಿಲ್ಲ. ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ರೇನು ಸರಿ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ರು ಅವರು. BBMP ಆಫೀಸ್ನಲ್ಲಿ ಎವ್ರಿ ಮಂತ್ 2-3 ಟೈಮ್ಸ್ ಹೋಗ್ತೀನಿ. ಅಲ್ಲಿ ಬಂದು ಹೋದರೆ ಅವ್ರು ಹೇಳ್ತಾರೆ ಹೋಗಿ ನಾನು ಕಳ್ಸಿನಿ ಅಂತ. ಒಂದ್ಸಲ ಬರ್ತಾರೆ, ಒಂದ್ಸಲ ಸುಮ್ಮನೆ ಹಂಗೆ ಕ್ಲೀನ್ ಮಾಡ್ತಾರೆ, ಆಮೇಲೆ ಹಂಗೆ ಬಿಟ್ಬಿಡ್ತಾರೆ. ಅವ್ರು ಯಾರು ಬರೋಲ್ಲ ಇಲ್ಲಿ ಕ್ಲೀನ್ ಮಾಡೋಕ್ಕೆ ಸರ್. ಅದಕ್ಕೋಸ್ಕರ ಜನಗಳು ಇಲ್ಲಿ ಬರ್ತಾರೆ, ಗಾಂಜಾ ಎಲ್ಲ ಸೇರ್ತಾರೆ. ಇಲ್ಲಿ ಗಾಂಜಾ ಅವ್ರು ಎಲ್ಲ ಸೇಲ್ ಮಾಡ್ತಾರೆ. ಇಲ್ಲಿ ಯಾರು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ರೇನು ಪೊಲೀಸ್ನು ಬರೋಲ್ಲ. ಇಲ್ಲಿ 1 ಸಲ 2 ಸಲ ಬರ್ತಾರೆ, ಅಲ್ಲಿಂದ ಹಂಗೆ ಹೋಗ್ಬಿಡ್ತಾರೆ ಸರ್. ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ದ್ರೇನು ರಾತ್ರಿ ಒಳಗಡೆ ಇರ್ತಾರೆ, ಬೆಳಗ್ಗೆ ಬಂದ್ಬಿಟ್ಟು ಆಚೆ ಇರ್ತಾರೆ ಅವರೆಲ್ಲ. ನಮ್ಮ ಹೆಸರು ಉಮಾ. ಇಲ್ಲಿ ಯಾರು ಬರ್ತಾ ಇಲ್ಲ ಕಚಡ ಎತ್ತಕ್ಕೆ. ರಾಶಿ ತುಂಬೋಗೈತೆ, ಎಲ್ಲರಿಗೂ ಮೈ ಹುಷಾರಿಲ್ಲ. ಏನು ಎಲ್ಲ ಮಾಸ್ಕ್ ಹಾಕೊಂಡು ತಿರ್ಗೋದಾಗ್ಬಿಟ್ಟೈತೆ. ಜ್ವರಗಳಲ್ಲಿ ನಡಾಡ್ತಾ ಇದ್ದಾರೆ. ಯಾರು MLA ಯಾರು ಬರ್ತಾ ಇಲ್ಲ. ಇಲ್ಲಿ ಓಟ್ ಕೇಳಕ್ ಮಾತ್ರ ಎಲ್ಲ ಬರ್ತಾರೆ, ಮುಂದೆ ನಿಂತ್ಕೊಂತಾರೆ, ಕೈ ಜೋಡಿಸ್ತಾ ಇರ್ತಾರೆ, ಆಮೇಲೆ ಅವ್ರ ಬುದ್ಧಿ ಅವ್ರು ತೋರಿಸ್ತಾ ಇರ್ತಾರೆ. ಏನ್ ಮಾಡೋದು ಹೇಳು? ನಾವಿಲ್ಲಿ ಸಾಯ್ಬೇಕು ವಾಸನೆಯಲ್ಲಿ. ಆ ಥರ ಮಕ್ಕಳು ಮರಿಗೆಲ್ಲ ಮೈ ಹುಷಾರಿಲ್ಲ, ಎಲ್ಲ ಒಳಗಡೆನೆ ಇರೋದಾಗ್ಬಿಟ್ಟೈತೆ ನಮ್ ಗತಿ. ಬಂದು ಒಬ್ರು ನೋಡಲ್ಲ ಈ ಕಡೆ. ಎಲ್ಲರಿಗೂ ಮೈ ಹುಷಾರಿಲ್ದಾಗ್ಬಿಟ್ಟೈತೆ. ಜ್ವರಗಳು ತುಂಬಾ, ಎಲ್ಲಿ ನೋಡು ಜ್ವರ, ವಾಂತಿ, ಈ ಥರನೇ ಆಗ್ಬಿಟ್ಟೈತೆ. ಎಲ್ಲ ಇದು ಬಂದ್ರೆ ಕಾಸುಗಳು ಕೇಳೋದು ಬೇರೆ, ಕಲೆಕ್ಷನ್ ಮಾಡೋಕ್ಕೆ ಕಾಸುಗಳು ಕೊಟ್ರೇನೆ ಅವರು ಮಾಡ್ಬಿಟ್ಟು ಹೋಗೋದು. ಮಾಡ್ತಾರೆ ಅವರು, ಕಾಸುಗಳು ಬೇಕು ಅವ್ರಿಗೆಲ್ಲಾನು. ಏನ್ ಕೊಡು, ಕಲೆಕ್ಷನ್ ಮಾಡಿ ಕೊಡು ಅಂತಾರೆ. ಮಾಡ್ಬೇಕು ಅವ್ರಿಗೆ. ಬರೋವ್ರೆ ಇಲ್ಲಿ ಅವ್ರೆ ಕಚಡ ಎತ್ತಿ ಹಾಕವ್ರೆ, ಬೇಕು ಅಂತಾರೆ. ಈ ಏರಿಯಾಗೆ ಓಟ್ ಕೇಳಕ್ ಬಂದ್ರೆ ಅವ್ರಿಗೆ ಸಖತ್ತಾಗಿ ಐತೆ. ಎಲ್ಲಾರ ಹತ್ರ ಉಗಿಸ್ಕೊಳ್ಳೋದೆ ಅವರು. ಕಾಲಲ್ಲಿರೋದು ಹಾಕಿ ಹೊಡಿಯೋದೆ ಅವ್ರಿಗೆ. ಕಾಲಿಂದ ತಗೊಂಡು ಚಪ್ಪಲಿನಲ್ಲಿ ಹಾಕಿ ಕಳಿಸ್ಬೇಕು, ಪೂಜೆ ಮಾಡಿ ಅವ್ರಿಗೆ.
मेरा नाम मोहम्मद गुलाम दस्तगीर, विनोबा नगर में मैं रहता हूँ। 10 क्रॉस वार्ड नंबर 30 से पूरा सारा कचरा मेरे घर के पास 10 क्रॉस रेलवे के पटरी के पास आकर पड़ता है, मगर कोई आकर उठाते नहीं। पूरे घरों में बच्चों को तकलीफ़ होती है, बच्चे बीमार होते हैं, बुखार आती है, पानी का मेंटेनेंस सही नहीं और कचरा उठाते नहीं। पूछने गए तो आते जाओ। काउंसलर तो वो कितने साल हुआ कि वो काउंसलर ऑफिस में काउंसलर मौजूद ही नहीं है, और एमएलए साहब तो कभी एरिया को पलट कर देखते नहीं। इलेक्शन के टाइम पे सब लोग आते, इलेक्शन के बाद फिर कोई किसी को पूछता भी नहीं। हर कोई परेशान है। यहाँ के आदमी है ना, छोटे छोटे रोजगार वाले सब अपने अपने काम में लगे रहते हैं। कोई पूछने वाला नहीं, कोई बोलने वाला नहीं। ये 10 क्रॉस में अगर आकर देखेंगे तो हमें कैसा गुजर रही, कैसा रह रही, ये हमें मालूम है। सारे आदमियों को तकलीफ है, मुझे एक को नहीं है, ये आवाम को तकलीफ है, मगर आवाम बोलने से आवाम की कोई सुन रहा ही नहीं है। ये वार्ड नंबर 30 का मामला समझ में चाहता नहीं है। एमएलए साहब कभी आते नहीं है, एमएलए के ऑफिस में जाते हैं, पानी का प्रॉब्लम सुनाती, बाथरूम का वो पाइप का प्रॉब्लम सुनाती, हाँ आते जाओ करते जाओ, मगर वो कहाँ कर रहे, क्या हो रहा है समझ में नहीं आ रहा है। कितने साल से कचरा है? ये कम से कम 1-2 साल से तो बहुत ज़्यादा हो गया। उससे पहले ज़रा बेहतर था, वो बाजू घरें थे, वो घरें खाली होकर टूट कर पड़े हुए हैं। उसके बाद है ना मामला इतना ख़राब हो गया है, पूरे एरिया का कचरा यहाँ पे आता है। बारिश पड़ने से पूरे एरिया का पानी ये एरिया में आता है। तुमने मारा कचरे वाले पैसे मंगी? हाँ, वो कचरे वालों को वो कॉर्पोरेशन कलेक्शन के गाड़ियाँ मंगाते हैं, ब्लॉक हो जाता बोल के। वो गाड़ी जब आती है तो पूरे घर वाले पैसे देना, पूरे 50-50 दे के उसे 700-800 रुपये इकट्ठा करके एक गली से पहुंचाना। अगर नहीं दिए तो उन लोग काम नहीं करते। अब वो सब काम के वास्ते देना पड़ता है। पब्लिक ऐसा सोच लिए कि अगर नहीं दिए तो काम नहीं होता, अब देना पड़ता है। अब वो देने के बाद भी बोले तो 3-4 कंप्लीट के बाद गाड़ी आती, खिलने के बाद गाड़ी आती, वो एकदम से इमीडिएट आती नहीं, घरों में ब्लॉक हो जाता है। ये सब हाल किसे सुनाना समझ में नहीं आता। हर कोई आता है, अपना अपना मकसद पूरा करता है। इलेक्शन के टाइम पे बड़े बातें करती, वादे करती, मगर हाल तो विनोबा नगर का बिगड़ा हुआ हाल है। तुम्हें आकर देखो। नेक्स्ट एमएलए तो क्या बोल नेक्स्ट एमएलए आए तो हमें क्या बोलेंगे? हमारा हाल ही तुम्हें पूरा नहीं करे तो तुम्हें क्या उम्मीद लेकर आई? क्या उम्मीद है तुमने हमारे वोटों की? हमारा वोट इलेक्शन के टाइम पर तुम्हें ले लेती, मगर हमारे वोट की वैल्यू नहीं है तुम्हारे पास, इंसानों की कदर नहीं है तुम्हारे पास, वो पॉलिसी नहीं है तुम्हारे पास, खाली सीटों के मामले तुम्हारे पास हैं। सीटों के बगैर तुम्हारा काम नहीं है। ये बिल्कुल मैं सही बोल रहा हूँ। मुझे क्या भी पॉलिटिक्स से मतलब नहीं है। मैं आम आदमी हूँ, मैं मेहनत कर मेरा घर चलाता हूँ। ನಮ್ದು ರಘುನಾಥ್ ಇಲ್ಲೇ ಬದುಕ್ತಾ ಇದ್ರಿ 36 ವರ್ಷದಿಂದ. ನಾವು ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಜಾರ್ಜ್ ಆಫೀಸ್ನಲ್ಲಿ ಕಂಪ್ಲೇಂಟನ್ನು ಕೊಟ್ಬಿಟ್ಟು ಬಂದ್ರಿ, ಯಾರು ಬಂದಿಲ್ಲ. ಆ ಪೈಪ್ ಬದಲಾಯಿಸ್ತೀರಂತ ಹೇಳ್ಬಿಟ್ಟು ಇಲ್ಲಿಂದ ಇಲ್ಲಿ ಮೇಲೆ ಲೈಟಾಗಿ ಸಿಮೆಂಟ್ ಕಾಂಕ್ರೀಟ್ ಹಾಕೊಂಡು ಫೋಟೋ ಹಿಡ್ಕೊಂಡು ಹೋಗ್ಬಿಟ್ರು. ಈ ಕಚಡ ಬಂದ್ಬಿಟ್ಟು ಹೋಗ್ತಾರೆ ಇರ್ತಾರೆ. ಅದು ಬಂದ್ಬಿಟ್ಟು ಹುಳುಗಳಿದೆ ಅದರೊಳಗೆ, ಹುಳುಗಳು, ಇಲಿಗಳು, ಹಾವುಗಳು. ಎಷ್ಟೇ ಹೇಳಿದ್ರು ಕೇಳಲ್ಲ. ನಾವು ಯಾರಿಗಂತ ಹೇಳೋದು? ಹೇಳಿ ನಮಗೆ ಬೇಜಾರಾಗ್ಬಿಟ್ಟೈತೆ. ಏನು ಮಾಡೋದು? ಇಲ್ಲಿ ಏರಿಯಾನೇ ಬೇಡ ಅಂತ ಆಗ್ಬಿಟ್ಟೈತೆ ಫುಲ್ಲು. ನೋಡಿ, ಇಲ್ಲಿಂದ ಅಷ್ಟು ದೂರ ವಾಸನೆಗೆ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಆಚೆ ಕೂತ್ಕೊಳ್ಳೋಕೆ ಆಗಲ್ಲ ಅಂತದೆ. ಎಷ್ಟು ಏನೇನು ಮಾಡಿದ್ರೂ ಏನು ಮಾಡೋಕ್ಕಾಗಲ್ಲ ಅಂತದೆ. ಇಲ್ಲಿ ಯಾರು ಇಲ್ಲಿ ಜಾರ್ಜ್ ಅಂತಾರೆ, ಜಾರ್ಜ್ ಒಂದು ದಿವಸನೂ ಬಂದು ನೋಡಿಲ್ಲ. ಯಾರು ಕಾರ್ಪೊರೇಟರ್ ಇಲ್ಲ, ಎಮ್ಎಲ್ಎ ಇಲ್ಲ, ಯಾರು ಇಲ್ಲ. ಯಾರಿಗೆ ಹೋಗಿ ಹೇಳಿದ್ರೇನು ಇಲ್ಲಿ ಬಂದು ಅಲ್ಲಿಗೆ ಲಾಸ್ಟು ಬಂದು ಕಳಿಸ್ತೀನಿ ಹೋಗಪ್ಪ ಅಂತಾರೆ, ಬರೋದೇ ಇಲ್ಲ. ಹೇಳಿ ಈ ಪೈಪ್ಗಳಲ್ಲಿ ಫಿಟ್ ನೀರು ಬರ್ತಾ ಇತ್ತು. ಹೇಳಿ ಬಂದೇ ಇಲ್ಲ. ಅಲ್ಲಿ ಎಲ್ಲರೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಕಂಪ್ಲೇಂಟ್ ಕೊಟ್ಟೂ ಪ್ರಯೋಜನ ಇಲ್ಲ ಅಂದರೆ ಏನು ಮಾಡೋದು? ಯಾರಿಗಂತ ಹೇಳೋದು? ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದ್ರನ ಅವ್ರಿಗೋಗಿ ಹೇಳಪ್ಪ ಅಂತಾರೆ. ಅಲ್ಲಿ ಹೋಗಿ ಹೇಳಿದ್ರೆ ನಮಗೆ ಟೀ ಕೊಟ್ಬಿಟ್ಟು ಇವಾಗ ಹಿಂದೆನೇ ಕಳಿಸ್ತೀನಿ ಅಂತ ಹೇಳ್ತಾರೆ. ಕಳಿಸೋದಿಲ್ಲ, ಏನಿಲ್ಲ. ಈ ಪೈಪ್ ಮೇಲೆ ಬಂದ್ಬಿಟ್ಟು ಅಲ್ಲಿ ಪೈಪ್ನಿಂದ ಫಿಟ್ ನೀರು ಬರ್ತದೆ. ಆ ಫಿಟ್ ನೀರಿಗೆ ಹೋಗಿ ಹೇಳಿದ್ರೆ ಹಿಂದೆ ಕಳಿಸ್ತೀನಿ, ಎಲ್ಲ ಹೊಡೆದ್ಬಿಟ್ಟು ಇದು ಮಾಡ್ತೀನಿ ಅಂತ ಮೇಲ್ಗಡೆ ಅಲ್ಲಿಂದ ಇಷ್ಟವರೆಗೂ ಮೇಲ್ಗಡೆ ಸಿಮೆಂಟ್ ಹಾಕ್ಬಿಟ್ಟು ಫೋಟೋ ಹಿಡ್ಕೊಂಡು ಹೋಗ್ಬಿಟ್ರು. ಅವ್ರ ಕಾಂಟ್ಯಾಕ್ಟ್ ಆಯಿತು ಅಂತ. ಅವ್ರಿಗೆ ಹೇಳಿ ನಮಗೆ ಬೇಜಾರಾಗ್ಬಿಟ್ಟಿದೆ. ಏನು ಮಾಡೋದು? ಈ ಮಕ್ಕಳಿಗೆ ಎಲ್ಲಿ ನೋಡಿದ್ರೂ ಕಾಯಿಲೆಗಳು, ಜ್ವರಗಳು, ಎಲ್ಲ ಮಕ್ಕಳಿಗೆ ಕಾಯಿಲೆ.
ಈ ಥರ ಇದ್ರೆ ಕಾರ್ಡ್ರ ಬರ್ದಿರ ಏನಾಗ್ತದೆ? ಸುಮ್ಮನೆ ಗೌರ್ಮೆಂಟ್ ನಾನು ಅದು ಮಾಡಿದೆ, ಇದು ಏನು ಬೆಂಗಳೂರು ಸಿಟಿ ಮೆಟ್ರೋಗಳು ಅವು ಇವು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಇಲ್ಲ. ಎಲ್ಲ ಏನಿದ್ರು ವಿಧಾನಸೌಧ ಹತ್ರನೇ. ಸಣ್ಣ ಪುಟ್ಟ ಕೆಲಸಕ್ಕೆ ಬರಲ್ಲ. ಇಲ್ಲಿ ಸಣ್ಣ ಪುಟ್ಟ ಕೆಲ್ಸಕ್ಕೆ ಅಂತ ಕೇಳಿದ್ರು ಬರಲ್ಲ, ಅವ್ರ ಕಾಲು ಹಿಡ್ಕೊಂಡ್ರೂ ಬರಲ್ಲ.